ಸರ್ ಹಾಗೆ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ಮಾಡರ್ನ್ ಲೇಡಿ ಅಥವಾ ವಾಕಿಂಗ್ ಲೇಡಿ. ಸರ್ ಆಕೆಗೆ ಅಜಂತ ಎಷ್ಟಲ್ಲಿದೆ, ಕಿವಿಲಿ ಕೂಡ ಬೆಂಡು ಓಲೆ ಇದೆ. ಅವರ ಎಡಭಾಗ ಬಲಭಾಗದಲ್ಲಿ ಪುಟ್ಟ ದಾಸಿಯರು ಕರ್ಕೊಂಡು ವಾಕ್ರೊಟೆ ನೋಡಿ ಸರ್. ಸರ್ ಆ ದಾಸಿ ಕೈಯಲ್ಲಿ ಒಂದು ಪುಟ್ಟದ ನಾಯಿ ಮರಿದೆ ನೋಡಿ ಸರ್. ಪಗ್ಗೋ ಅಥವಾ ಬುಲ್ಡಾಗ್ ಇರ್ಬೋದಲ್ಲ, ವಡಾಫನ್ ಇರ್ಬೋದು ಅನ್ಸುತ್ತೆ ನೋಡಿ ಸರ್. ಮುಖ ನೋಡಿದ್ರೆ ಪಗ್ ಥರ ಕಾಣಿಸುತ್ತೆ ನೋಡಿ, ಪಗ್ಗು ಥರ ಕಾಣಿಸುತ್ತೆ ನೋಡಿ, ವಾಕ್ರೊಟ್ಟಿದ್ದಾರೆ. ಅವರ ಎಡಗೈಲಿ ಕೂಡ ಒಂದು ವ್ಯಾನಿಟಿ ಬ್ಯಾಗ್ ಇತ್ತಂತೆ, ಬ್ಯಾಗನ್ನು ಕೂಡ ಕಟ್ ಮಾಡ್ಯಾರೆ ಸರ್. ಆ ಕಲ್ಲಿನ ವ್ಯಾನಿಟಿ ಬ್ಯಾಗಲ್ಲಿ ದುಡ್ಡು ಕೂಡ ಇತ್ತೇನೋ ಆಗಬಿಟ್ಟು ಕಟ್ ಮಾಡಿ ಸರ್. ನಮ್ಮ ಜನರು ಆ ವ್ಯಾನಿಟಿ ಬ್ಯಾಗನ್ನು ಕೂಡ ಬಿಟ್ಟಿಲ್ಲ ಸರ್, ಆ ವ್ಯಾನಿಟಿ ಬ್ಯಾಗನ್ನು ಕೂಡ ಕಟ್ ಮಾಡ್ಕೊಂಡಿದ್ದಾರೆ. ಹೊಯ್ಸಳರ ಯಾವುದೇ ಗುಡಿಗಳು ನಕ್ಷತ್ರಾಕಾರದಲ್ಲಿ ಇರುತ್ತೆ ನೋಡಿ ಸರ್, ಸ್ಟಾರ್ ಶೇಪಲ್ಲಿ ಇರುತ್ತೆ ನೋಡಿ ಸರ್. ಮೇಲಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಎಡ್ಜಸ್ ಕಾಣಿಸಲ್ಲ, ಸ್ಟಾರ್ ಶೇಪಲ್ ಇದೆ ಸರ್. ಹಾಗೆ ಕೆಳಭಾಗದಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಎಡ್ಜಸ್ ಕಾಣಿಸಲ್ಲ, ನಕ್ಷತ್ರಾಕಾರದಲ್ಲಿದೆ ಸರ್. ನೀವೆಲ್ಲೇ ನೋಡಿ ಸರ್, ಹೊಯ್ಸಳರ ದೇವಾಲಯಗಳು ಈ ರೀತಿ ಸ್ಟಾರ್ ಶೇಪಲ್ಲಿ ಕಟ್ತಾ ಬರುತ್ತೆ ನೋಡಿ ಸರ್. ಆಕೆ ತಲೆ ಮೇಲೆ ರೀತಿ ಬಲಗೈ ನುಡ್ಕೊಂಡ ನೋಡಿ ಸರ್. ಸರ್ ಆ ಬಲಗೈನ ಆ ಕಿರು ಬೆರಳಿದೆಯಲ್ಲ, ಆ ಬೆರಳ ಮೇಲೆ ಒಂದು ಡ್ರಾಪ್ ನೀರು ಹಾಕಿರೆ ಆ ನೀರಿನ ಹನಿಕೊಂಡು ಬನ್ನಿ ಎಲ್ಲಿ ಬೀಳುತ್ತಂದ್ರೆ ಅವರ ಮೂಗಿನ ತುದಿಗೆ ಬಿದ್ದು, ಎಡಸನಕ್ಕೆ ಬಿದ್ದು, ಎಡಗೈ ಹೆಬ್ಬೆರಳ ತುದಿಗೆ ಬಿದ್ದು, ಎಡಗಾಲಿನ ಹೆಬ್ಬೆರಳ ತುದಿಗೆ ಬಿದ್ದು ಕೆಳಗೆ ಪಾಸ್ ಆಗುತ್ತೆ. ಅಷ್ಟುವರೆಗೆ ಆ ಸ್ಟ್ರೈಟ್ ಅಂಗಸ್ ಮಾಡಿ ನೋಡಿ ಸರ್. ಸರ್ ಮೇಲೆ 2 ಆನೆಯ ಕಾಲುಗಳಿವೆ. ಶಿವನಿಗೆ 16 ಕೈಗಳಿವೆ. 16 ಕೈಗಳಲ್ಲೂ ಕೂಡ ಒಂದೊಂದು ಆಯುಧಗಳಿವೆ. ಇದಕ್ಕೆ ಗಜಾಸುರ ಮರ್ದನ ಅಂತ ಹೇಳ್ತಾರೆ. ಕೆಳಗಡೆ ಸರ್ ಆನೆ ಮುಖ ಕೂಡ ಇದೆ ನೋಡಿ ಸರ್. ಸರ್ ಹಾಗೆ ಪಕ್ಕದಲ್ಲಿ ನಾಗರಾಜ ನಾಗರಾಣಿ ಇಬ್ಬರು ಕೂಡ ದಂಪತಿ ಸ್ನೇಕ್ಸ್, ನಾಗರಾಜ ನಾಗರಾಣಿ ಸರ್. ಹಾಗೆ ಚೆನ್ನಕೇಶವ ದೇವರಿಗೆ 2 ಜನ ಪತ್ನಿಯರು. ನಮ್ಮ ಎಡಭಾಗದಲ್ಲಿ ಶ್ರೀದೇವಿ ಗುಡಿ ಇದೆ, ಬಲಭಾಗದಲ್ಲಿ ಭೂದೇವಿ ಗುಡಿ ಇದೆ ಸರ್. ಸರ್ ಅದು ಸೌಮ್ಯನಾಯಕಿ ಗುಡಿ, ಪಕ್ಕದಲ್ಲಿ ರಂಗನಾಯಕಿ ಗುಡಿ. ಶ್ರೀದೇವಿ ಮತ್ತು ಭೂದೇವಿ ದೇವರ ಪತ್ನಿಯರು, 2 ವೈಫ್. ಹೊಯ್ಸಳರ ಯಾವುದೇ ಗುಡಿಗಳು ನಕ್ಷತ್ರಾಕಾರದಲ್ಲಿ ಇರುತ್ತೆ ನೋಡಿ ಸರ್, ಸ್ಟಾರ್ ಶೇಪಲ್ ಇರುತ್ತೆ ನೋಡಿ ಸರ್. ಮೇಲಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಎಡ್ಜಸ್ ಕಾಣಿಸಲ್ಲ, ಸ್ಟಾರ್ ಶೇಪಲ್ ಇದೆ ಸರ್. ಹಾಗೆ ಕೆಳಭಾಗದಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಎಡ್ಜಸ್ ಕಾಣಿಸಲ್ಲ, ನಕ್ಷತ್ರಾಕಾರದಲ್ಲಿದೆ ಸರ್. ನೀವೆಲ್ಲೇ ನೋಡಿ ಸರ್, ಹೊಯ್ಸಳರ ದೇವಾಲಯಗಳು ಈ ರೀತಿ ಸ್ಟಾರ್ ಶೇಪಲ್ಲಿ ಕಟ್ತಾ ಬರುತ್ತೆ ನೋಡಿ ಸರ್. ಹಾಗೆ ನೋಡ್ತಾ ಬನ್ನಿ, ಮೂಲೆ ಕೂಡ ಮ್ಯಾಚ್ ಆಗುತ್ತೆ ನೋಡಿ ಸರ್. ಮೇಲಿರೋ ಮೂಲೆಗೂ ಕೆಳಗಡೆ ಮೂಲೆ ಎಡ್ಜಸ್ಗೂ ಸ್ಟ್ರೈಟ್ ಇದೆ ನೋಡಿ ಸರ್, ಮ್ಯಾಚ್ ಆಗುತ್ತೆ ಮೂಲೆ ಕೂಡ ಕಾರ್ನರ್ಸ್ ಸರ್. ಅಂದರೆ ಚಿಕ್ಕ ಜಗತ್ತಿನ ಮೇಲೆ ಹೆಚ್ಚು ವಿಗ್ರಹನ ಕೆತ್ತನೆ ಮಾಡಿ ಜೋಡಿಸ್ಬೋದನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ನಕ್ಷತ್ರ ಮಾದರಿ ಕಟ್ತಾ ಬರ್ತದೆ, ಸ್ಟಾರ್ ಶೇಪ್ ಕಟ್ತಾ ಬರ್ತದೆ ನೋಡಿ ಸರ್. ಅಂದರೆ ಮೂಲೆಗಳು ಎಡ್ಜಸ್ಗಳು ಜಾಸ್ತಿ ಆಗುತ್ತೆ, ಜಾಗ ಇಷ್ಟು ಜಾಗದಲ್ಲಿ ತುಂಬ ಜೋಡಿಸ್ಬೋದನ್ನೋ ಉದ್ದೇಶ ಮಾಡಿರೋದು ಸರ್. ಹಾಗೆ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ಮಾಡರ್ನ್ ಲೇಡಿ ಅಥವಾ ವಾಕಿಂಗ್ ಲೇಡಿ ಸರ್. ಆಕೆಗೆ ಅಜಂತ ಎಷ್ಟಲ್ಲಿದೆ, ಕಿವಿಲಿ ಕೂಡ ಬೆಂಡು ಓಲೆ ಇದೆ. ಅವರ ಎಡಭಾಗ ಬಲಭಾಗದಲ್ಲಿ ಪುಟ್ಟ ದಾಸಿಯರು ಕರ್ಕೊಂಡು ವಾಕ್ರೊಟೆ ನೋಡಿ ಸರ್. ಸರ್ ಆ ದಾಸಿ ಕೈಯಲ್ಲಿ ಒಂದು ಪುಟ್ಟದ ನಾಯಿ ಮರಿದೆ ನೋಡಿ ಸರ್. ಪಗ್ಗೋ ಅಥವಾ ಬುಲ್ಡಾಗ್ ಇರ್ಬೋದಲ್ಲ, ವಡಾಫನ್ ಇರ್ಬೋದು ಅನ್ಸುತ್ತೆ ನೋಡಿ ಸರ್. ಮುಖ ನೋಡಿದ್ರೆ ಪಗ್ ಥರ ಕಾಣಿಸುತ್ತೆ ನೋಡಿ, ಪಗ್ಗು ಥರ ಕಾಣಿಸುತ್ತೆ ನೋಡಿ, ವಾಕ್ರೊಟ್ಟಿದ್ದಾರೆ. ಅವರ ಎಡಗೈಲಿ ಕೂಡ ಒಂದು ವ್ಯಾನಿಟಿ ಬ್ಯಾಗ್ ಇತ್ತಂತೆ, ಬ್ಯಾಗನ್ನು ಕೂಡ ಕಟ್ ಮಾಡ್ಯಾರೆ ಸರ್. ಆ ಕಲ್ಲಿನ ವ್ಯಾನಿಟಿ ಬ್ಯಾಗಲ್ಲಿ ದುಡ್ಡು ಕೂಡ ಇತ್ತೇನೋ ಆಗಬಿಟ್ಟು ಕಟ್ ಮಾಡಿ ಸರ್. ನಮ್ಮ ಜನರು ಆ ವ್ಯಾನಿಟಿ ಬ್ಯಾಗನ್ನು ಕೂಡ ಬಿಟ್ಟಿಲ್ಲ ಸರ್, ಆ ವ್ಯಾನಿಟಿ ಬ್ಯಾಗನ್ನು ಕೂಡ ಕಟ್ ಮಾಡ್ಕೊಂಡಿದ್ದಾರೆ. ಹೀಗೆ ಇದು ವಿಷ್ಣು ಪರಮಾತ್ಮನ ಪದ್ಮಪಾದ ನೋಡಿ ಸರ್. ಸೊ ನೀವು ಬಂದಂಥ ಸಂದರ್ಭದಲ್ಲಿ ಅಭಿಷೇಕ ಸಿಗದಿರ್ಬೋದು, ಈ ದರ್ಶನ ಸಿಗದಿರ್ಬೋದು. ಕೆಲವು ಟೈಮಲ್ಲಿ ಈ ಗರ್ಭಗುಡಿ ಕ್ಲೋಸ್ ಇರುತ್ತಲ್ಲ, ಅವಾಗ ಈ ಪಾದಕ್ಕೆ ಬಂದು ನೀವು ನಮಸ್ಕಾರ ಮಾಡ್ಕೊಳ್ಬೋದು ಸರ್. ಹಾಗೆ ನೆಕ್ಸ್ಟು ಈ ಭಾಗದಲ್ಲಿ 2ನೇ ವಿಗ್ರಹ ಅರ್ಜುನ ವಿಗ್ರಹ ಇದೆ ಸರ್. ಸರ್ ಅರ್ಜುನ ದ್ರೌಪದಿಯ ಸ್ವಯಂವರದಲ್ಲಿ ಕೆಳಗಡೆ ಎಣ್ಣೆ ಬಾಣಲೆ ನೋಡಿಕೊಂಡು ಮೀನಿ ಕಣ್ಣಿಗೆ ಬಾಣ ಬಿಟ್ಟೆ ನೋಡಿ ಸರ್. ಸರ್ ಆ ಬಾಣ ಕೂಡ ಮೀನಿ ಕಣ್ಣಲ್ಲಿ ತಾಗಿದೆ. ಅವರ ಎಡಗೈಯಲ್ಲಿ ಒಂದು ಬಿಲ್ಲಿತ್ತಂತೆ ಸರ್. ಆ ಬಿಲ್ಲಿನ ಆ ಕಲ್ಲಿನ ತಂತಿಯನ್ನು ರೀತಿ ಕುಟ್ಟಿದ್ರೆ ಸಪ್ತಸ್ವರ ಬರ್ತೈತಂತೆ, 7 ಸ್ವರಗಳು. ಸಾರಿ ಗ ಮ ಪದನೆ ಸಂತ ಸಪ್ತಸ್ವರ ಬರ್ತಂಥ ಜನ ಮೇಲೆ ಕುಟ್ಟಿ ಅರ್ಜುನ ವಿಗ್ರಹ ಹಾಳಾಗೋಗಿದೆ ಸರ್. ಈಗಲೂ ಕೂಡ ನೀವು ನೋಡಿರ್ಬೋದು ಅನ್ಸುತ್ತೆ, ಹಂಪಿ ದೇವಾಲಯದಲ್ಲಿ ವಿಜಯ ವಿಠಲ ಟೆಂಪಲ್ನಲ್ಲಿ ಒಂದೊಂದು ಕಂಬದಲ್ಲೂ ಕೂಡ ಒಂದೊಂದು ಸ್ವರ ಕೂಡ ಬರ್ತಂಥ ಅಲ್ಲಿಗೆ ಮುಟ್ಲಿಕ್ಕೆ ಅವಕಾಶ ಇಲ್ಲ ಸರ್. ಪಿಲ್ಲರ್ನಲ್ಲಿ ಸ್ವರ ಬರ್ತಂಥ ಅಲ್ಲಿಗೆ ಮುಟ್ಲಿಕ್ಕೆ ಬಿಡಲ್ಲ ಸರ್. ಸರ್ ಹಾಗೆ ಒಂದು ಸ್ವಲ್ಪ ಮೇಲೆ ನೋಡಿ, ಮಧ್ಯಭಾಗದಲ್ಲಿ ಜಯ ನಿಷೇಧೆ. ಅವರ ಎಡಭಾಗದಲ್ಲಿ ಒಬ್ಬಳು ಪುಟ್ಟ ದಾಸಿ ಬೇಟೆಯನ್ನು ಮುಗಿಸಿ ಜಿಂಕೆಯನ್ನು ಒತ್ತು ನಿಂತಿದ್ದಾರೆ ಸರ್. ಸತ್ತ ಪ್ರಾಣಿಯನ್ನು ಹೆಗಲ ಮೇಲೆ ಒತ್ತು ನಿಂತಿದ್ದಾರೆ ಸರ್. ಅವರ ಬಲಭಾಗದಲ್ಲಿ ಒಬ್ಬಳು ಪುಟ್ಟ ದಾಸಿಗೆ ಕಾಲಿಗೆ ಮುಳ್ಳು ಚುಚ್ಚಿದೆ ಸರ್. ಇನ್ನೊಬ್ಳು ದಾಸಿ ಆ ಕಾಲಿನ ಮುಳ್ಳೆನೇ ತೆಗಿತಾರೆ ಸರ್. ಅದಕ್ಕೊಂದು ಗಾದೆ ಕೂಡ ಇದೆ ನೋಡಿ, ಹಾಳಿಗೆ ಚೋಟಾಳು, ಚೋಟಾಳಿಗೆ ಮೋಟಾಳು, ಮೋಟಾಳಿಗೊಂಡು ಮಂಡುಗುದಿಲಿ. ನಾಯಿಗಳಿದ್ರೆ ನಾಯಿ ತನ್ನ ಬಾಲು ಕಳಿಸಿರ್ತವೆ, PA to PA. ದಾಸಿಗೆ ಹೆಸರು ನೋಡಿ ಸರ್. ನೋಡಿ, ಅವಳಿಗೆ ಒಬ್ಳು ದಾಸಿ, ಅವಳಿಗೆ ಇನ್ನೊಬ್ಳು ದಾಸಿ, PA to PA ಸರ್. ಹಾಗೆ ಈ ಭಾಗದಲ್ಲಿ ಭಸ್ಮಾಸುರ ಮೋಹಿನಿ
ಸರ್ ನಿಮಗೆ ಮೋಹಿನಿ ಭಸ್ಮಾಸುರ ಗೊತ್ತಿರಬೇಕು ಅನಿಸುತ್ತೆ ಸರ್. ಆಕೆ ತಲೆ ಮೇಲೆ ರೀತಿ ಬಲಗೈ ನೋಡ್ಕೊಂಡ ನೋಡಿ ಸರ್. ಸರ್ ಆ ಬಲಗೈನ ಆ ಕಿರು ಬೆರಳಿದೆಯಲ್ಲ, ಆ ಬೆರಳ ಮೇಲೆ ಒಂದು ಡ್ರಾಪ್ ನೀರು ಹಾಕಿರೆ ಆ ನೀರಿನ ಹನಿಕೊಂಡು ನೋಡ್ತಾ ಬನ್ನಿ ಎಲ್ಲಿ ಬೀಳುತ್ತಂದರೆ ಅವರ ಮೂಗಿನ ತುದಿಗೆ ಬಿದ್ದು, ಎಡಸ್ತನಕ್ಕೆ ಬಿದ್ದು, ಎಡಗೈ ಹೆಬ್ಬೆರಳ ತುದಿಗೆ ಬಿದ್ದು, ಎಡಗಾಲಿನ ಹೆಬ್ಬೆರಳ ತುದಿಗೆ ಬಿದ್ದು ಕೆಳಗೆ ಪಾಸ್ ಆಗುತ್ತೆ. ಅಷ್ಟುವರೆಗೆ ಆ ಸ್ಟ್ರೈಟ್ ಅಂಗಸ್ ಮಾಡಿ ನೋಡಿ ಸರ್. ಸರ್ ಈಗಲೂ ಕೂಡ ಒಂದು ಡ್ರಾಪ್ ನೀರು ಹಾಕಿರೆ ಅಷ್ಟೇ ಪರ್ಫೆಕ್ಟಾಗಿ ಬೀಳುತ್ತೆ ನೋಡಿ. ಅಂದರೆ ಆಗಿನ ಶಿಲ್ಪಿಗಳಿಗೆ ರೇಖಾಗಣಿತ ಕೂಡ ಗೊತ್ತಿತ್ತು, ಜಾಮೆಂಟ್ರಿ ಕೂಡ ಗೊತ್ತಿತ್ತು, ಅಷ್ಟೇ ಪರ್ಫೆಕ್ಟಾಗಿ ಸ್ಟ್ರೈಟ್ ಅಂಗಸ್ ಮಾಡಿ ನೋಡಿ ಸರ್. ಸರ್ ಇನ್ನೊಂದು ವಿಶೇಷ ಅಂದರೆ ಹಳೆಬೀಡು ಹೊರನೋಟ ಚಂದ, ಬೇಲೂರು ಒಳನೋಟ ಚಂದ. ಬೇಲೂರಿನಲ್ಲಿ ಹೊರಗಡೆನೇ ಚೆನ್ನಾಗಿದೆ, ಒಳಗಡೆನೂ ಕೂಡ ಕಂಬದ ವಿಶೇಷ ತುಂಬ ಚೆನ್ನಾಗಿದೆ. ಬನ್ನಿ ಸರ್ ನೋಡೋಣ.